ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆಲ್ಲ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ನಾವು ಹೊರಗಡೆ ಎಲ್ಲಾದ್ರೂ ಹೋದಾಗ ಬಾಯಾರಿಕೆ ಆದ ತಕ್ಷಣ ಮೊದಲು ಮಾಡೋ ಕೆಲಸ ಏನು? ಖಂಡಿತ ಹತ್ತಿರದ ಶಾಪ್ಗೆ ಹೋಗಿ ಅಣ್ಣ ಒಂದು ವಾಟರ್ ಬಾಟಲ್ ಕೊಡಿ ಅಂತೀವಿ ಅಲ್ವಾ? ಆದರೆ ಆ ಬಾಟಲಿ ನೀರನ್ನು ಕುಡಿಯೋ ಮುಂಚೆ ಅದರ ಮೇಲಿರೋ ಮುಚ್ಚಳದ ಬಣ್ಣವನ್ನು ಎಂದಾದರೂ ಗಮನಿಸಿದ್ದೀರಾ? ಬಿಡಪ್ಪ, ಅದು ಕಂಪನಿಯವರು ವಿನ್ಯಾಸಕ್ಕಾಗಿ ಡಿಸೈನ್ ಮಾಡಿರೋ ಬಣ್ಣ ಅಂತ ನೀವಂದುಕೊಂಡಿದ್ರೆ ನೀವು ಸಂಪೂರ್ಣವಾಗಿ ತಪ್ಪು. ಯಾಕಂದ್ರೆ ಬಾಟಲ್ ಕ್ಯಾಪ್ನ ಪ್ರತಿಯೊಂದು ಬಣ್ಣದ ಹಿಂದೆಯೂ ಒಂದೊಂದು ದೊಡ್ಡ ರಹಸ್ಯ ಮತ್ತು ಮಾಹಿತಿ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಬಣ್ಣದ ಮುಚ್ಚಳದ ನಿಜವಾದ ಅರ್ಥವೇನು ಮತ್ತು ನಾವು ಯಾವ ನೀರನ್ನು ಕುಡಿಯಬೇಕು ಅನ್ನೋದನ್ನ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. 2. ನೀಲಿ ಮುಚ್ಚಳ, ನೈಸರ್ಗಿಕ ಬುಗ್ಗೆ ನೀರು. ಮೊದಲನೆಯದಾಗಿ ನಾವೆಲ್ಲರೂ ಮಾರ್ಕೆಟ್ನಲ್ಲಿ ಹೆಚ್ಚಾಗಿ ನೋಡೋ ನೀಲಿ ಬಣ್ಣದ ಮುಚ್ಚಳ, ಬ್ಲೂ ಕ್ಯಾಪ್. ಪ್ರಿಯ ಸ್ನೇಹಿತರೆ, ಬಾಟಲಿಗೆ ನೀಲಿ ಮುಚ್ಚಳ ಇದೆ ಅಂದ್ರೆ ಅದರ ಅರ್ಥ ಆ ಬಾಟಲಿಯಲ್ಲಿ ಇರೋದು ನ್ಯಾಚುರಲ್ ಸ್ಪ್ರಿಂಗ್ ವಾಟರ್. ಅಂದರೆ ಪರ್ವತಗಳು, ಕಾಡುಗಳು ಅಥವಾ ಭೂಮಿಯ ಆಳದಿಂದ ಸಿಗುವ ನೈಸರ್ಗಿಕ ಬುಗ್ಗೆಯ ನೀರನ್ನು ನೇರವಾಗಿ ಬಾಟಲಿಗೆ ತುಂಬಿ ಮಾರಾಟ ಮಾಡ್ತಿದ್ದಾರೆ ಅಂತ ಅರ್ಥ. ಈ ನೀರಿನಲ್ಲಿ ಪ್ರಕೃತಿದತ್ತವಾದ ಮಿನರಲ್ಸ್, ಖನಿಜಾಂಶಗಳು ಸಮೃದ್ಧವಾಗಿರುತ್ತವೆ. ಹಾಗಾಗಿ ನೀಲಿ ಮುಚ್ಚಳದ ನೀರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಕುಡಿಯೋಕೆ ಅತ್ಯಂತ ಶುದ್ಧವಾಗಿರುತ್ತದೆ. 3. ಬಿಳಿ ಮುಚ್ಚಳ, ಪ್ಯೂರಿಫೈಡ್ ವಾಟರ್. ಈಗ ಎರಡನೆಯದ್ದು, ಬಿಳಿ ಬಣ್ಣದ ಮುಚ್ಚಳ, ವೈಟ್ ಕ್ಯಾಪ್. ಇಲ್ಲಿಯವರೆಗೂ ನೀವೇನಾದ್ರೂ ಬಿಳಿ ಮುಚ್ಚಳದ ಬಾಟಲಿ ನೀರನ್ನು ಕುಡಿದಿದ್ರೆ ಒಂದು ವಿಷಯ ತಿಳ್ಕೊಳ್ಳಿ, ಇದು ಪ್ರಕೃತಿಯಿಂದ ಬಂದ ನೈಸರ್ಗಿಕ ನೀರಲ್ಲ. ಹೌದು, ಇದನ್ನು ಪ್ಯೂರಿಫೈಡ್ ವಾಟರ್ ಅಂತ ಕರೀತಾರೆ. ಅಂದರೆ ನಾರ್ಮಲ್ ಟ್ಯಾಪ್ ವಾಟರ್ ಅಥವಾ ಪೈಪ್ ನೀರನ್ನು ತಗೊಂಡು ಫ್ಯಾಕ್ಟರಿಯಲ್ಲಿ ಪ್ರೊಸೆಸ್ ಮಾಡಿ ಮೈಕ್ರೋ ಫಿಲ್ಟರ್ ಮಾಡಿ ಮಾರ್ಕೆಟ್ಗೆ ತಂದಿರುತ್ತಾರೆ. ಸರಳವಾಗಿ ಹೇಳ್ಬೇಕಂದ್ರೆ ನೀವು ನಿಮ್ಮ ಮನೆಯಲ್ಲಿ ಫಿಲ್ಟರ್ ಮಾಡಿ ಕುಡಿಯೋ ನೀರಿಗೂ ಈ ಬಿಳಿ ಮುಚ್ಚಳದ ನೀರಿಗೂ ದೊಡ್ಡ ವ್ಯತ್ಯಾಸವೇನೂ ಇಲ್ಲ. 4. ಹಸಿರು ಮುಚ್ಚಳ, ಫ್ಲೇವರ್ಡ್ ವಾಟರ್, ಗ್ರೀನ್ ಕ್ಯಾಪ್. ಮೂರನೆಯದಾಗಿ ಹಸಿರು ಬಣ್ಣದ ಮುಚ್ಚಳ, ಗ್ರೀನ್ ಕ್ಯಾಪ್. ಗ್ರೀನ್ ಕ್ಯಾಪ್ ಇರೋ ಬಾಟಲಿ ನೋಡಿದ ತಕ್ಷಣ ಅಬ್ಬಾ, ಇದು ನ್ಯಾಚುರಲ್ ಅಥವಾ ಆರ್ಗ್ಯಾನಿಕ್ ನೀರಿರಬೇಕು ಅಂತ ಅಂದುಕೊಳ್ಳಬೇಡಿ. ಗ್ರೀನ್ ಮುಚ್ಚಳದ ಅರ್ಥ ಇದರಲ್ಲಿ ಬರೀ ನೀರಷ್ಟೇ ಇಲ್ಲ. ಈ ನೀರಿಗೆ ಕಂಪನಿಯವರು ಹೆಚ್ಚುವರಿಯಾಗಿ ಫ್ಲೇವರ್ಸ್, ಸುವಾಸನೆ, ರುಚಿ, ಎಲೆಕ್ಟ್ರೋಲೈಟ್ಸ್ ಅಥವಾ ವಿಟಮಿನ್ಗಳನ್ನು ಸೇರಿಸಿರುತ್ತಾರೆ. ಇದನ್ನು ವಿಟಮಿನ್ ವಾಟರ್ ಅಥವಾ ಫ್ಲೇವರ್ಡ್ ವಾಟರ್ ಅಂತ ಕರೀತಾರೆ. ನೀವು ಪ್ರಕೃತಿಯ ಶುದ್ಧ ನೀರು ಕುಡಿಯಬೇಕು ಅಂದುಕೊಂಡಿದ್ರೆ ಈ ಹಸಿರು ಮುಚ್ಚಳದ ನೀರು ನಿಮಗೆ ಸೂಟ್ ಆಗಲ್ಲ. 5. ಕಪ್ಪು ಮುಚ್ಚಳ, ಸೆಲೆಬ್ರಿಟಿಗಳ ಆಲ್ಕಲೈನ್ ವಾಟರ್, ಬ್ಲ್ಯಾಕ್ ಕ್ಯಾಪ್. ಇನ್ನು ನಾಲ್ಕನೆಯದು ಮತ್ತು ಅತ್ಯಂತ ಸ್ಪೆಷಲ್ ಅಂದ್ರೆ ಈ ಕಪ್ಪು ಬಣ್ಣದ ಮುಚ್ಚಳ, ಬ್ಲ್ಯಾಕ್ ಕ್ಯಾಪ್. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ, ವಿರಾಟ್ ಕೊಹ್ಲಿ, ಬಾಲಿವುಡ್ ನಟನಟಿಯರು ಜಿಮ್ ಅಥವಾ ಏರ್ಪೋರ್ಟ್ನಲ್ಲಿ ಕಪ್ಪು ಬಣ್ಣದ ನೀರು ಕುಡಿತಾ ಇರ್ತಾರೆ ಅಲ್ವಾ? ಈ ಕಪ್ಪು ಮುಚ್ಚಳ ಇರೋ ನೀರಿಗೆ ಆಲ್ಕಲೈನ್ ವಾಟರ್ ಅಂತಾರೆ. ಇದರ ಸಸ್ಪೆನ್ಸ್ ಏನು ಅಂದ್ರೆ ಈ ನೀರಿನ ಲೆವೆಲ್ ತುಂಬಾ ಹೆಚ್ಚಿರುತ್ತೆ. ಇದು ದೇಹದಲ್ಲಿರೋ ಆಸಿಡಿಟಿಯನ್ನು ಕಡಿಮೆ ಮಾಡಿ ಫಿಟ್ನೆಸ್ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಮತ್ತು ವಯಸ್ಸಾಗುವ ಲಕ್ಷಣಗಳನ್ನು ತಡೆಯುತ್ತೆ ಅಂತ ಹೇಳ್ತಾರೆ. ಆದ್ರೆ ಫ್ರೆಂಡ್ಸ್, ಇದರ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ? ಸಾಮಾನ್ಯ ವಾಟರ್ ಬಾಟಲ್ 20 ರೂಪೀಸ್ ಇದ್ರೆ ಈ ಬ್ಲ್ಯಾಕ್ ವಾಟರ್ ಬಾಟಲಿ ಬೆಲೆ ಲೀಟರ್ಗೆ 500 ರೂಪೀಸ್ರಿಂದ 1000 ರೂಪೀಸ್ವರೆಗೆ ಇರುತ್ತೆ. 6. ಇತರ ಬಣ್ಣಗಳು, ಕೆಂಪು, ಹಳದಿ, ರೆಡ್, ಯೆಲ್ಲೋ ಕ್ಯಾಪ್ಸ್. ಇದಷ್ಟೇ ಅಲ್ಲದೆ ಅಪರೂಪಕ್ಕೆ ನಮಗೆ ಕೆಂಪು ಮುಚ್ಚಳ, ರೆಡ್ ಕ್ಯಾಪ್ ಮತ್ತು ಹಳದಿ ಮುಚ್ಚಳ, ಯೆಲ್ಲೋ ಕ್ಯಾಪ್ ಕೂಡ ಸಿಗುತ್ತವೆ. ಕೆಂಪು ಮುಚ್ಚಳ ಇದ್ರೆ ಅದು ಜಿಮ್ ಮಾಡುವವರು ಮತ್ತು ಕ್ರೀಡಾಪಟುಗಳು, ಸ್ಪೋರ್ಟ್ಸ್ ಪರ್ಸನ್ಸ್ ಕುಡಿಯೋ ಎನರ್ಜಿ ಹಾಗೂ ಎಲೆಕ್ಟ್ರೋಲೈಟ್ ವಾಟರ್. ಹಳದಿ ಮುಚ್ಚಳ ಇದ್ರೆ ಅದು ದೇಹಕ್ಕೆ ಬೇಕಾದ ಹೆಚ್ಚುವರಿ ಮಿನರಲ್ಸ್ ಹಾಗೂ ವಿಟಮಿನ್ಗಳನ್ನು ಬೆರೆಸಿದ ವಾಟರ್. ಹಾಗಾದ್ರೆ ಸ್ನೇಹಿತರೆ, ನೋಡಿದ್ದೀರಾ ನೀರಿನ ಬಾಟಲ್ ಕ್ಯಾಪ್ಗಳ ಹಿಂದೆ ಎಷ್ಟು ವಿಷಯಗಳಿವೆ? ಅದನ್ನು ನಾವು ಪ್ರತಿದಿನ ನೋಡ್ತೇವೆ. ಇಂದಿನಿಂದ ನೀವು ಅಂಗಡಿಗೆ ಹೋಗಿ ನೀರಿನ ಬಾಟ್ಲಿಯನ್ನ ಖರೀದಿಸುವ ಮೊದಲು ಕ್ಯಾಪ್ ಬಣ್ಣವನ್ನ ಖಂಡಿತವಾಗಿ ಪರಿಶೀಲಿಸಿ ಮತ್ತು ನಿಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ನೀರನ್ನ ಆರಿಸಿಕೊಳ್ಳಿ. ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿ, ಅವರಿಗೂ ಈ ವಿಷಯ ತಿಳಿಸಿ. ನೀವು ಹೆಚ್ಚಾಗಿ ಯಾವ ಬಣ್ಣದ ಮುಚ್ಚಳದ ನೀರು ಕುಡಿತೀರಾ ಅಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬೈ.